ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟರ್. ಇಲ್ಲಿ ನೀವು ನೋಡ್ತಾ ಇರುವಂಥ ಪ್ರಶ್ನೆ 2023ನೇ ಇಸ್ವಿನಲ್ಲಿ ಆದಂಥ ಕಾರ್ಮಿಕ ನಿರೀಕ್ಷಕರು ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ಒಂದು ಪ್ರಶ್ನೆ. ವರ್ಣತಂತುಗಳನ್ನು ಮೊದಲು ವಿವರಿಸಿದಂಥ ವಿಜ್ಞಾನಿ ಈ ಮುಂದಿನವರಲ್ಲಿ ಯಾರು ಅನ್ನೋ ಪ್ರಶ್ನೆ ಇದೆ. ನೀವು ಆಯ್ಕೆ ನೋಡ್ತಾ ಇದ್ದೀರಿ. ಚಾರ್ಲ್ಸ್ ಡಾರ್ವಿನ್ ಇದೆ, ಅಂಡ್ ಗ್ರೆಗರ್ ಮೆಂಡಲ್ ಇದೆ, ಎಡ್ವರ್ಡ್ ಸ್ಟ್ರಾಸ್ಬರ್ಗರ್ ಇದೆ, ಮತ್ತು ಟಾಟಮ್ ಇದೆ. ಈ 4 ಆಯ್ಕೆಗಳನ್ನು ಒಂದೊಂದಾಗಿ ಒಂಚೂರು ಗಮನಿಸ್ತಾ ಹೋದರೆ, ಚಾರ್ಲ್ಸ್ ಡಾರ್ವಿನ್ ಮೂಲತಃ ಜೀವ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ಒಬ್ಬ ನ್ಯಾಚುರಲಿಸ್ಟ್, ನೈಸರ್ಗಿಕವಾದಿ, ನಿಸರ್ಗವನ್ನು ಕುರಿತು ಅಧ್ಯಯನ ಮಾಡಿದಂಥ ಒಬ್ಬ ಮೂಲಭೂತ ಪರಿಸರವಾದಿ. ಅದರಲ್ಲಿ ವಿಶೇಷವಾಗಿ ಈ ಜೀವ ಹೇಗೆ ಬೆಳೆದು ಬರಲಿಕ್ಕೆ ಸಾಧ್ಯ ಆಯಿತು ಪ್ರಕೃತಿಯಲ್ಲಿ ಅನ್ನೋದನ್ನು ವಿವರಣೆ ಕೊಟ್ಟಂಥ ವ್ಯಕ್ತಿ. 1809 ಫೆಬ್ರವರಿ 12ನೇ ತಾರೀಕು ಇಂಗ್ಲೆಂಡ್ನಲ್ಲಿ ಹುಟ್ಟಿದಂಥ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್. ತಂದೆಯ ಆಶಯ ಡಾಕ್ಟರ್ ಆಗಬೇಕು ಅಂತ, ಆದರೆ ಈತ ಆಗಿದ್ದು ಪರಿಸರವನ್ನು ಕುರಿತಂತ ಅಧ್ಯಯನ ಮಾಡ್ತಾ ಫಾದರ್ ಆಫ್ ಎವಲ್ಯೂಷನ್ ಅಥವಾ ಜೀವ ವಿಕಾಸದ ಸಿದ್ಧಾಂತದ ಪ್ರತಿಪಾದಕ ಮತ್ತು ಜೀವ ವಿಕಾಸ ಸಿದ್ಧಾಂತದ ಪಿತಾಮಹ ಅಂತೇಳಿ ನಾವು ಅವರನ್ನು ಗುರುತಿಸ್ತೀವಿ. ಅವರ ಕಾಲಘಟ್ಟದಲ್ಲಿ ಸರಿಸುಮಾರು 1809ರಿಂದ 1886 ನಡುವೆ ಈ ಕ್ರೋಮೋಸೋಮ್ ಅನ್ನೋ ಪದ ಆಗಲಿ, DNA ಅನ್ನೋ ಪದ ಆಗಲಿ, ಜೀನ್ ಅನ್ನೋದಾಗಲಿ ಖಂಡಿತ ಅವ್ರಿಗೇನು ಗೊತ್ತಿಲ್ಲ. ಆದರೆ ಅವರ ಸಂಶೋಧನೆ 1831ರಿಂದ 1836ರವರೆಗೆ ಸರಿಸುಮಾರು 5 ವರ್ಷಗಳ ಕಾಲ ಗ್ಯಾಲಪಗಾಸ್ ಅನ್ನೋ ದ್ವೀಪದಲ್ಲಿ ಅವರ ಅಧ್ಯಯನ ಶುರುವಾಗ್ತದೆ. ಚಾರ್ಲ್ಸ್ ಡಾರ್ವಿನ್ ಅಧ್ಯಯನ ಅವರನ್ನು ಹೆಚ್ಚು ಸೆಳೀತಕ್ಕಂಥ ಒಂದು ಪ್ರಕ್ರಿಯೆ ಏನು ಅಂದರೆ, ಫಿಂಚ್ ಅನ್ನೋ ಪಕ್ಷಿಗಳು ಅಲ್ಲಿನ ದ್ವೀಪದ ಜೀವನ ಕ್ರಮಕ್ಕೆ ಹೊಂದಿಕೊಂಡಿದ್ದಂಥ ರೀತಿ. ಈ ಚಿತ್ರ ನೀವಿಲ್ಲಿ ನೋಡ್ತಾ ಇದ್ದೀರಿ. ಈಗ ಅವುಗಳ ಕೊಕ್ಕು, ಅವುಗಳ ಪಾದ, ಅವುಗಳ ಆಹಾರ ಕ್ರಮದಲ್ಲಿದ್ದಂಥ ಎಲ್ಲ ಬದಲಾವಣೆಯನ್ನು ಸ್ಟಡಿ ಮಾಡಿ ದಾಖಲೀಕರಿಸ್ಕೊಳ್ತಾರೆ. 1831ರಿಂದ 1836ರವರೆಗೆ ಗ್ಯಾಲಪಗಾಸ್ ದ್ವೀಪದಲ್ಲಿ ಅವರ ಸಂಶೋಧನೆ ನಡೆದು ವಾಪಸ್ ಬಂದು 1859ರಲ್ಲಿ ಒಂದು ಅದ್ಭುತವಾದಂಥ ಗ್ರಂಥವನ್ನು ಅವರು ಪ್ರಕಟಣೆ ಮಾಡ್ತಾರೆ. ಸುಮಾರು ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದು. ನೈಸರ್ಗಿಕ ಆಯ್ಕೆ ಸರಿ, ಪ್ರಾಕೃತಿಕ ಆಯ್ಕೆ ಸರಿ, ನ್ಯಾಚುರಲ್ ಸೆಲೆಕ್ಷನ್ ಸರಿ, ಆನ್ ದಿ ಆರಿಜಿನ್ ಆಫ್ ಸ್ಪೀಶೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಸರಿ, ಆರಿಜಿನ್ ಆಫ್ ಸ್ಪೀಶೀಸ್ ಸರಿ, ಜೀವಿಗಳ ಉಗಮ. ಈ 6 ಪದಗಳು ಡಾರ್ವಿನ್ ಅನ್ನು ಕುರಿತು ಮಾತಾಡ್ತಕ್ಕಂಥ ಪರಿಕಲ್ಪನೆಗಳು. ಆ ಗ್ರಂಥದಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡೋದು ಏನು ಅಂದರೆ, ಇಡೀ ಜೀವದ ವಿಕಾಸ ಹೇಗಾಯಿತು ಅಂತ. ನೀವಿಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ. ಈಗ ಜೀವ ವಿಕಾಸದ ಸಣ್ಣ ತುಣುಕನ್ನು ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೂಕ್ಷ್ಮ ಜೀವಿಯಿಂದ ಹಿಡಿದು ಮಾನವನವರೆಗೆ ಹೇಗೆ ಹಂತಗಳಲ್ಲಿ ಜೀವ ವಿಕಾಸ ಆಯಿತು ಅನ್ನೋದು ಒಂದು 10-20 ಸೆಕೆಂಡ್ನ ಒಳಗಡೆ ನಿಮಗೆ ತೋರಿಸೋ ಪ್ರಯತ್ನ ಆಗುತ್ತೆ. ದಯಮಾಡಿ ಗಮನಿಸಬೇಕು. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಅದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ತಾವು ಗಮನಿಸಬೇಕು ಅದನ್ನು. ಈ ಪ್ರಕ್ರಿಯೆಯನ್ನು ನೋಡ್ತಾ ಹೋದರೆ ಎಷ್ಟು ಜ್ಞಾನವನ್ನು ಆತ ಕ್ರೋಢೀಕರಿಸ್ಕೊಂಡಿದ್ರು ಡಾರ್ವಿನ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ ಬರೆದಂಥ ಪುಸ್ತಕ ಇದೆಯಲ್ಲ, ಆನ್ ದಿ ಆರಿಜಿನ್ ಆಫ್ ಸ್ಪೀಶೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್, ಅದರಲ್ಲಿ ಒಂದು 4 ಅಥವಾ 5 ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು, ಮಿತಿ ಮೀರಿದ ಸಂತಾನಾಭಿವೃದ್ಧಿ, ಓವರ್ ರಿಪ್ರೊಡಕ್ಷನ್. 2ನೇ ಪಾಯಿಂಟು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಉಳಿವಿಗಾಗಿ ಹೋರಾಟ. ಅಂಡ್ 3ನೇದು, ಬಲಿಷ್ಠವಾದುದರ ಉಳಿಕೆ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ. ಮತ್ತು 4ನೇದು ಅಡಾಪ್ಟೇಷನ್, ಹೊಂದಾಣಿಕೆ ಅಂತ. ಕೊನೆ 5ನೇ ಅಂಶ ಅವರೇ ಹೇಳ್ತಾರೆ, ಅದು ಹೊಂದಾಣಿಕೆ ಮಾಡ್ಕೊಂಡು ಹೆಂಗೆ ಬದುಕುತ್ತೋ ಅದು ಪ್ರಕೃತಿ ಅದನ್ನು ಆಯ್ಕೆ ಮಾಡಿದೆ. ಹಾಗಾಗಿ ನ್ಯಾಚುರಲ್ ಸೆಲೆಕ್ಷನ್ ಅನ್ನೋ ತೀರ್ಮಾನ. ಕೇವಲ ಬಲಿಷ್ಠವಾದದ್ದು ಉಳಿಯಲ್ಲ, ಪ್ರಕೃತಿ ಕೊಟ್ಟ ಸವಾಲುಗಳನ್ನು ಯಾವುದು ಗೆಲ್ಲುತ್ತೋ ಅದನ್ನು ಪ್ರಕೃತಿ ಆಯ್ಕೆ ಮಾಡಿ ಇಲ್ಲಿ ಉಳಿಲಿಕ್ಕೆ ಬಿಟ್ಟಿದೆ ಅನ್ನೋದು ಸುಮಾರು ನಿದರ್ಶನಗಳನ್ನು ಕೊಡ್ತಾರೆ. ಡೈನೋಸಾರ್ಗಳನ್ನು ಎಕ್ಸಾಂಪಲ್ ಕೊಡ್ತಾ ಬರ್ತಾರೆ, ಕೀಟಗಳ ಉಳಿವಿಗೆ ಕಾರಣಗಳನ್ನು ಕೊಡ್ತಾ ಬರ್ತಾರೆ. ಅದ್ಭುತವಾದಂಥ ಒಂದು ಸಿದ್ಧಾಂತ ಜೀವ ವಿಕಾಸ ಸಿದ್ಧಾಂತ ಚಾರ್ಲ್ಸ್ ಡಾರ್ವಿನ್ ಅವರದು. ಹಾಗಾಗಿ ಈ ಪ್ರಶ್ನೆಗೆ ಅವರ ಆಯ್ಕೆ ಸರಿ ಉತ್ತರ ಅಲ್ಲ ಸ್ನೇಹಿತರೆ. ಇನ್ನು 2ನೇ ಅಂಶ ಇದೆ, ಜೊಹಾನ್ ಗ್ರೆಗರ್ ಮೆಂಡಲ್ ಅಂತೀವಿ ಅಥವಾ ಜಾನ್ ಗ್ರೆಗರ್ ಮೆಂಡಲ್ ಅಂತೀವಿ. ಅವರನ್ನು ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಜೆನೆಟಿಕ್ಸ್ ಅಂತ.
ಈ ಜೆನೆಟಿಕ್ಸ್ ಅಂದರೆ ವಂಶಪಾರಂಪರ್ಯವಾಗಿ ಜೈವಿಕ ಗುಣಗಳು ಹೆಂಗೆ ಹರಿದು ಬರುತ್ತೆ ಅನ್ನೋದನ್ನು ಅನುವಂಶೀಯತೆ ಸಿದ್ಧಾಂತದ ಮೇಲೆ ಮಂಡನೆ ಮಾಡಿದಂಥ ವ್ಯಕ್ತಿ ಗ್ರೆಗರ್ ಮೆಂಡಲ್. ಬಟಾಣಿ ಸಸ್ಯಗಳ ಮೇಲೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಆ ಸಂಶೋಧನೆಗಳನ್ನು ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ಗ್ರೆಗರ್ ಮೆಂಡಲ್. ಅವ್ರಿಗೊಂದು ಅಂಶ ಗೊತ್ತಿತ್ತು, ವಂಶಪಾರಂಪರ್ಯವಾಗಿ ಏನೋ ಸಾಗುತ್ತೆ, ಆದರೆ ಅದು ಜೀನ್ ಅಂತ ಆಗಲಿ ಅಥವಾ ಕ್ರೋಮೋಸೋಮ್ ಅನ್ನೋ ಕಾನ್ಸೆಪ್ಟ್ ಆಗಲಿ ಅದರ ಪೂರ್ಣ ಪ್ರಮಾಣದ ಅರಿವು ಅವ್ರಿಗೂ ಕೂಡ ಇರಲಿಲ್ಲ, ಜೊಹಾನ್ ಗ್ರೆಗರ್ ಮೆಂಡಲ್ ಅವರಿಗೆ. ಹಾಗಾಗಿ ಅವರು ಕೂಡ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅಲ್ಲ. ಇನ್ನು ಎಡ್ವರ್ಡ್ ಸ್ಟ್ರಾಸ್ಬರ್ಗರ್ ಅಂತ ನೀವಲ್ಲಿ ನೋಡ್ತೀರಾ ಮೂರನೇ ಆಯ್ಕೆ, ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ. ಸರಿಸುಮಾರು 1872ರ ಹಂತಕ್ಕೆ ಸಸ್ಯಗಳಲ್ಲಿ ಕೋಶ ವಿಭಜನೆಯನ್ನು ಸಸ್ಯ ಕೋಶಗಳಲ್ಲಿ ಕೋಶ ವಿಭಜನೆಯನ್ನು ವಿವರಣೆ ಮಾಡ್ತಾ ಒಬ್ಬ ಸಸ್ಯಶಾಸ್ತ್ರಜ್ಞ ಎಡ್ವರ್ಡ್ ಸ್ಟ್ರಾಸ್ಬರ್ಗರ್ ಒಂದು ಕಡೆ ವರ್ಣತಂತುಗಳ ಬಗ್ಗೆ ಹೆಚ್ಚು ವಿವರಣೆಯನ್ನು ಕೊಡೋ ಪ್ರಯತ್ನದಲ್ಲಿ ಮೊಟ್ಟ ಮೊದಲಿಗರಾಗಿ ಗುರುತಿಸಿಕೊಳ್ತಾರೆ ಎಡ್ವರ್ಡ್ ಸ್ಟ್ರಾಸ್ಬರ್ಗರ್. ಬಾಟನಿ ಅಥವಾ ಸಸ್ಯಶಾಸ್ತ್ರದಲ್ಲಿ ಹೆಚ್ಚು ಸಂಶೋಧನೆ ಮಾಡಿದಂಥ ವಿಜ್ಞಾನಿ, ಅವರು ಸರಿಯಾದಂಥ ಉತ್ತರ. ಇನ್ನು ಕೊನೆ ಇನ್ನೊಂದು ಆಪ್ಷನ್ ಇದೆ, ಟಾಟಮ್ ಅಂತ. ಟಾಟಮ್ ಅಂಡ್ ಬೀಡಲ್ ಅಂತ ಇಬ್ಬರು ವಿಜ್ಞಾನಿಗಳು ವರ್ಣತಂತುವನ್ನು ಮುಂದುವರೆದು ಜೀನ್ಗಳು, ಒಂದು ಜೀನ್ ಒಂದು ಕಿಣ್ವ ಅನ್ನೋದರ ಒಂದು ಸಂಬಂಧವನ್ನು ಪ್ರೆಸೆಂಟ್ ಮಾಡಿ ನೊಬೆಲ್ ಅವಾರ್ಡ್ ಪಡೆದಂಥ ವಿಜ್ಞಾನಿಗಳು ಟಾಟಮ್ ಅಂಡ್ ಬೀಡಲ್ ಅಂತ ಹೇಳಿ. ಅಂದ್ರೆ ಏನದರ ಅರ್ಥ, ಪ್ರತಿಯೊಂದು ಕಿಣ್ವದ ಹಿಂದೆ ಅದರ ಜವಾಬ್ದಾರಿಯನ್ನು ಒಂದು ವಂಶವಾಹಿ ಅಥವಾ ಜೀನ್ ತಗೊಂಡಿರುತ್ತೆ ಅಂತ. ಸೊ ಅದರ ಸಂಪೂರ್ಣ ಸಂಶೋಧನೆಗೆ ಅವರಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ, ಟಾಟಮ್ ಮತ್ತು ಬೀಡಲ್ ಅಂತ. ಸೊ ಅವರಿಬ್ಬರು ಈ ಪ್ರಶ್ನೆ ಕೂಡ ಸರಿಯಾದಂಥ ಉತ್ತರ ಅಲ್ಲ. ಹಾಗಾದ್ರೆ ಮೂಲತಃ ಕ್ರೋಮೋಸೋಮ್ ಅನ್ನೋ ಪದವನ್ನು ಯಾರು ಬಳಸ್ತಾರೆ? ವಾಲ್ಟರ್ ಫ್ಲೆಮಿಂಗ್ 1882ರ ಹೊತ್ತಿಗೆ ವಾಲ್ಟರ್ ಫ್ಲೆಮಿಂಗ್ ಕ್ರೋಮೋಸೋಮ್ ಅನ್ನು ಕಂಡುಹಿಡಿತಾರೆ. ಆದರೆ ಪದ ಕೊಡಬೇಕಲ್ಲ ಕ್ರೋಮೋಸೋಮ್ ಅಂತ, ಅದನ್ನ ವಾಲ್ಡೇಯರ್ ಅನ್ನೋನು ಕ್ರೋಮೋಸೋಮ್ ಅನ್ನೋ ಪದವನ್ನು ಕೊಡ್ತಾನೆ. ವಾಲ್ಟರ್ ಫ್ಲೆಮಿಂಗ್ ಕಂಡುಹಿಡಿತಾರೆ, ಆ ಪದವನ್ನು ಕೊಡೋದು ವಾಲ್ಡೇಯರ್ ಅಂತ. ಮುಂದೆ ಜೀನ್ಗಳು ಅವುಗಳ ಗುಣಗಳನ್ನು ಕೂಡ ಅನೇಕ ವಿಜ್ಞಾನಿಗಳು ಹಂತ ಹಂತವಾಗಿ ಕಂಡುಹಿಡಿತಾ ಬರ್ತಾರೆ. ಸ್ನೇಹಿತರೆ, ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ನಿರೀಕ್ಷೆ ಇಟ್ಕೊಳ್ಳಿ. ನನ್ನ ಮೊಬೈಲ್ ನಂಬರ್ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಕೂಡ ಅಲ್ಲಿ ನೋಡ್ತಾ ಇದ್ರಿ, ಟೆಕ್ಸ್ಟ್ ಮಾಡಿದ್ದೀನಿ. ಅನುಮಾನಗಳಿದ್ರೆ ದಯಮಾಡಿ ಕಳಿಸ್ಕೊಡಿ. ತಮ್ಮೆಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ.